ಕರ್ನಾಟಕದಲ್ಲಿ ಪ್ಲಾಸ್ಟಿಕ್ ಬ್ಯಾನ್ ಆಗುತ್ತಾ? ಹಾಗಿದ್ರೆ ಕರ್ನಾಟಕ ಸರ್ಕಾರ ಅಂದ್ರೆ ನಮ್ಮ ರಾಜ್ಯ ಸರ್ಕಾರ ಪ್ಲಾಸ್ಟಿಕ್ ಬ್ಯಾನ್ ಮಾಡೋದಕ್ಕೆ ಮುಂದಾಗುತ್ತಾ? ಹಲವು ಸಂಘ ಸಂಸ್ಥೆಗಳು ಪ್ಲಾಸ್ಟಿಕ್ ಬ್ಯಾನ್ ಆಗ್ಬೇಕು ಅಂತ ಏನು ಈಗ ಒಂದು ಅಭಿಯಾನಗಳು ಪ್ರಾರಂಭಿಸಿದ್ದೇವೆ. ಅದಕ್ಕೆ ಇವತ್ತಿನ ವಿಶೇಷ, ರಾಜ್ಯದಲ್ಲಿ ಪ್ಲಾಸ್ಟಿಕ್ ಬ್ಯಾನ್ ಆಗುತ್ತಾ? ನಾನು ನಿಮ್ಮ ಚೇತನ್. ನಮ್ಮ ಜೊತೆ ಸುದ್ದಿ ವಿಚಾರ ಕಾರ್ಯಕ್ರಮದಲ್ಲಿ ಪ್ರಧಾನ ಸಂಪಾದಕರಾದ ಅಜಯ್ ಕುಮಾರ್ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ನಮಸ್ಕಾರ. ನಮಸ್ಕಾರ ಸರ್. ನಮ್ಮ ರಾಜ್ಯದಲ್ಲಿ ಈಗ ಹಲವು ಕೂಗು ಕೇಳಿ ಬರ್ತಿರುವಂತದ್ದು, ಪ್ರವಾಸೋದ್ಯಮಗಳಲ್ಲಿ ಪ್ಲಾಸ್ಟಿಕ್ ಬ್ಯಾನ್ ಸಂಪೂರ್ಣವಾಗಿ ನಿಷೇಧ ಆಗಬೇಕು, ಇದರಿಂದ ಹಲವು ತೊಂದರೆಗಳಾಗ್ತಿದೆ ಅಂತ ಒಂದಿಷ್ಟು ಕೇಳಿ ಬರ್ತಿದೆ. ಸರ್, ಏನ್ ಸರ್ ಇದು ಪ್ಲಾಸ್ಟಿಕ್ ಬ್ಯಾನ್ ಆಗುತ್ತಾ ನಮ್ಮ ರಾಜ್ಯದಲ್ಲಿ? ಎಸ್, ಇದು ತುಂಬ ವರ್ಷಗಳಿಂದ ಒತ್ತಾಯ. ಇವಾಗ ಇವರೇನು ಸ್ಪೆಷಲ್ ಆಗಿ ಏನು ಮಾಡೋದು ಬೇಕಾಗಿಲ್ಲ. ಬೇರೆ ರಾಜ್ಯದಲ್ಲಿ ಹೇಗಿದೆ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇತ್ತು. ಅಲ್ಲೂ ಅಧಿಕಾರಿಗಳೇ ಇರೋದು, ಇಲ್ಲೂ ಅಧಿಕಾರಿಗಳು. ಓಕೆ ಸರ್. ಸೊ ಇನ್ನೊಂದು ಏನು ಮೇನ್ ಕಾರಣ ಅಂದ್ರೆ, ಬೆಂಗಳೂರು ಅಂತ ಜಾಗದ ಪೌರಕಾರ್ಮಿಕರು ಇದ್ರೆ ಇವತ್ತು ಎಷ್ಟು ಬ್ಲ್ಯಾಕ್ ಸ್ಪಾಟ್ಸ್ ಇದೆ. ಒಂದೊಂದು ವಾರ್ಡಲ್ಲಿ ತಗೊಂಡ್ರೆ ನೀವು ಎಷ್ಟೊಂದು ಬ್ಲ್ಯಾಕ್ ಸ್ಪಾಟ್ಸ್ಗಳು. ಹೌದು ಅಂತ ಕಾಡಂತ ಜಾಗದಲ್ಲಿ ಹೋಗಿ ಸ್ವಚ್ಛತೆ ಮಾಡಿದೆ ಯಾರು ಇಲ್ಲ. ಈ ಪರಿಸರವಾದಿಗಳು ಅವಾಗ ಸ್ವಚ್ಛತೆ ಮಾಡ್ಬಿಟ್ಟು ಬರ್ತಾರೆ. ಬಟ್ ಇವಾಗ ಏನಾಗಿದೆ ಅಂದ್ರೆ, ಇವಾಗ ಟ್ರಾಫಿಕ್ ರೂಲ್ಸ್ ಇದೆ. ಹಿಂಗು ಇವತ್ತಿನ ದಿವಸ ಫೈನ್ಗಳು ಕಟ್ಟೋದು ಕಮ್ಮಿ ಆಗಿಲ್ಲ. ಹೌದು ಅಲ್ವೇ? ಅದೇ ರೀತಿ ಎಷ್ಟೇ ಸ್ವಚ್ಛತೆ ಮಾಡಿದ್ರು ಕೂಡ ಪ್ರವಾಸೋದ್ಯಮ ಸ್ಥಳಗಳಲ್ಲಿ ಕಂಟ್ರೋಲ್ ಆಗ್ತಾ ಇಲ್ಲ. ಅದರಿಂದ ನದಿಗಳಿಗೆ ಸಮಸ್ಯೆ, ಪ್ರಾಣಿಗಳಿಗೆ ಸಮಸ್ಯೆ. ನೀವು ನೋಡ್ಬೋದು, ರೀಸೆಂಟ್ ಆಗಿ ಯಾವುದೋ ಒಂದು ವಿಡಿಯೋದಲ್ಲಿ ಕೋತಿ ಟಬ್ ಒಳಗಡೆ ಇದು ಪ್ಲಾಸ್ಟಿಕ್ ಇದು ಹಾಕೊಂಡು ಓಡಾಡ್ತದೆ. ಸೊ ಈ ತರದ್ದು ಎಷ್ಟೋ ಕಣ್ಮುಂದೆ ವಿಡಿಯೋದಲ್ಲಿ ಸಿಕ್ತು, ಪರವಾಗಿಲ್ಲ. ಈ ತರ ಹಳ್ಳಿ ಮೀನ್ಸ್ ಕಾಡೊಳಗೆ ಈ ರೀತಿ ಎಷ್ಟು ನೋಡ್ಬೋದು. ಸೊ ಒಂದು ರೀತಿ ನೋಡಿದ್ರೆ ತುಂಬಾ ದೊಡ್ಡ ಸಮಸ್ಯೆ ಇದೆ ಪ್ಲಾಸ್ಟಿಕ್ದು. ಸೊ ಬೆಂಗಳೂರನ್ನ ಓಕೆ ಅನ್ಬೋದು, ಆದ್ರೆ ಪ್ರವಾಸೋದ್ಯಮ ಸ್ಥಳಗಳ ನಿಷೇಧ ಮಾಡಲೇಬೇಕಾಗತ್ತೆ. ಓಕೆ ಸರ್. ಅಲ್ಲ ಸರ್, ಈಗ ಪ್ಲಾಸ್ಟಿಕ್ ಬ್ಯಾನು ನಮ್ಮ ರಾಜ್ಯದಲ್ಲಿ ಬ್ಯಾನ್ ಆಗಿಲ್ಲ, ಬೇರೆ ರಾಜ್ಯದಲ್ಲಿ ಏನಾದ್ರು ಬ್ಯಾನ್ ಆಗಿದೆ. ಊಟಿಯಲ್ಲಿ ನೀವು ನೋಡಿದ್ರೆ 1 ಲೀಟರ್ 2 ಲೀಟರ್ ಬಾಟ್ಲೇ ಇಲ್ಲ. ನೀವು ಮಿನಿಮಮ್ ಅಂದ್ರೆ 5 ಲೀಟರ್ ಬಾಟ್ಲು. 5 ಲೀಟರ್. ಎಸ್. ಓಕೆ ಸರ್. ತಿರುಪತಿ ಅಲ್ಲೂ ಭಕ್ತಾದಿಗಳು ಇಡೀ ದೇಶದಲ್ಲೇ ಅತಿ ಹೆಚ್ಚು ಬರೋ ತಿರುಪತಿಗೆ. ತಿರುಪತಿಲಿ ಇವತ್ತಿನ ದಿವಸ ಗ್ಲಾಸ್ ಬಾಟಲ್. ಇವನ್ ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೇಕಾದ್ರೂ ಕೂಡ ನೀವು ಪ್ಲಾಸ್ಟಿಕ್ ಬಾಟಲ್ ತಗೊಂಡೋಗಂಗಿಲ್ಲ. ಹೌದು. ಊಟಿ ಟೂರಿಸಂ ಪ್ಲೇಸ್ ಆಗಿದ್ರೆ ತಗೊಂಡಿದ್ದಾರೆ. ಹಾಗೆ ನಮ್ಮಲ್ಲೂ ಮುಳ್ಳಯ್ಯನಗಿರಿ ಮತ್ತೆ ಇಲ್ಲೊಂದು 2-3 ವೇಣುಗೋಪಾಲ ಸ್ವಾಮಿ ಅಲ್ಲೆಲ್ಲ ಬ್ಯಾನ್ ಮಾಡಿದ್ದಾರೆ. ಸೊ ನಾವೇ ಹೇಳ್ತಾರೆ, ಒಂದ್ ಕಡೆ ಆಗಬಾರ್ದು. ಕರ್ನಾಟಕ ಪ್ರತಿಯೊಂದು ಪ್ರವಾಸೋದ್ಯಮ ಸ್ಥಳಗಳಲ್ಲಿ ಬೇಕು. ಮಡಿಕೇರಿಯಲ್ಲಿ ನೋಡಿ ಎಷ್ಟು ಘಟನೆಗಳು ನಡೆದಿದೆ. ನಮ್ಮವ್ರು ಗೊತ್ತಾಗಲ್ಲ, ಇಲ್ಲಿ ಹೆಂಗೆ ಗಾಡಿಯಲ್ಲಿ ಹೋಗ್ಬೇಡ, ಕಾರಲ್ಲಿ ಶೋಕೆಗೆ ಎಸ್ಬಿಟ್ಟು ಹೋಗ್ತಾರೆ, ಅದೇ ರೀತಿ ಎಸ್ಬಿಟ್ಟು ಹೋಗ್ತಾರೆ. ಅಲ್ಲ ಸರ್, ಈ ಕಾಡಲ್ಲಿ ಹೋಗ್ತಾನೂ ಅಷ್ಟೇ ನಮ್ಮ ಜನರು ಹೆಂಗಾಗ್ಬಿಟ್ಟವ್ರೆ ಅಂದ್ರೆ, ಯಾವ್ದನ ಈ ಕೋತಿಗಳು ಅಥವಾ ಏನ್ ಪ್ರಾಣಿ ಇದ್ರೆ ಅಲ್ಲೇ ತಗೊಂಡು ಊಟ ಹಾಕೋದು ರೋಡ್ ಸೈಡ್ ಅಲ್ಲಿ. ಅದೆಲ್ಲ ಅದು ಕಾಡು ಪ್ರಾಣಿಗಳು ಇರೋದ್ರಿಂದ ಅದಕ್ಕೆ ಆಲ್ರೆಡಿ ಫುಡ್ ಅದಕ್ಕೆ ಎಲ್ಲೆಲ್ಲಿ ಇರುತ್ತೆ ಅಂತ ಗೊತ್ತಿರುತ್ತೆ. ಇದೆಲ್ಲ ಮಾಡಕ್ ಹೋಗ್ಬಾರ್ದು. ನೀವು ಒಂದ್ ದಿವಸ ಗಾಡಿಯಲ್ಲಿ ಹೋಗ್ಬೇಕಾದ್ರೆ ಹಾಕ್ಬಿಟ್ಟು ಹೋಗ್ತೀರಾ, ಮತ್ತೆ ಮಾರನೇ ದಿವಸ ಯಾರು ಬರ್ತಾರೆ? ಯಾರು ಬರಲ್ಲ. ಅವೇ ಹೊಂಚ್ಕೋಬೇಕು. ಸೊ ಈ ತರದೆಲ್ಲ ಹಾಕಿ ಮಾಡಿದಾಗ, ಅದು ಯಾವ್ದೋ ಒಂದು ಇದ್ರಲ್ಲಿ ವಿಡಿಯೋ ನೋಡಿದ್ದೆ, ಅದು ಮಾರನೇ ದಿವಸ ಬಂದು ವೆಯ್ಟ್ ಮಾಡ್ತಾ ಇರುತ್ತೆ. ಹೌದು ಸರ್. ಸೊ ಈ ತರದೆಲ್ಲ ಮಾಡಕ್ಕೆ ಹೋಗ್ಬಾರ್ದು. ಸೊ ಅದ್ ಪಾಡಿಗೆ ಅದು ಇರ್ಬೇಕು. ಅದ್ರ ಮನೆ, ಅದು ಪ್ರಕೃತಿಯಾಗ ಅದು ನೇಚರಲ್ಲಿ ಇರೋದೇ. ನಿಮ್ಮ ಮನೆಗೆ ಯಾರು ಬಂದ್ಬಿಟ್ಟು ಏನೋ ಮಾಡಿದ್ರೆ ಸುಮ್ಮನೆ ಇರ್ತಾರೆ. ಸೊ ಅದೇ ರೀತಿ ಅದ್ರದ್ದೇ ಆದ ಒಂದು ಮನೆ, ಅಂದ್ರೆ ಯಾರು ನಾವು ಡಿಸ್ಟರ್ಬ್ ಮಾಡಬಾರ್ದು. ನಾವೆಲ್ಲ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ತಾ ಇದೀವಿ ಅಂದ್ರೆ ನಮ್ಮ ಪಾಡಿಗೆ ನಾವು ಹೋಗ್ಬೇಕು. ಸರ್, ಆಗಿದ್ರೆ ಈಗ ಪ್ಲಾಸ್ಟಿಕ್ ಯಾವ ರೀತಿ ನಿಷೇಧ ಮಾಡ್ಬೇಕು ಅಂದ್ರೆ, ಈ ಪ್ರವಾಸೋದ್ಯಮಗಳು ಓನ್ಲಿ ಅಂದ್ರೆ ಎಲ್ಲ ನಿಷೇಧ ಮಾಡ್ಬೇಕಾ ಅಥವಾ ಪ್ಲಾಸ್ಟಿಕ್ ವಾಟರ್ ಬಾಟ್ಲೆ ದೊಡ್ಡ ಸಮಸ್ಯೆ ಆಯ್ತಾ ಇರೋದು. ಸೊ ಈ ತರ ಸ್ಪೆಷಲಿ ದೇವಸ್ಥಾನ ಹೋಗುವಂತ ಜಾಗ, ಇಷ್ಟು ರೇಡಿಯಸ್ ಅಲ್ಲೇ ಒಂದಿಷ್ಟು ಜಾಗದ ದೇವಸ್ಥಾನ ಸುತ್ತಮುತ್ತ ಮಾಡ್ಬೇಕಾಗತ್ತೆ. ಹಾಗೆ ನೀವು ಎಲ್ಲೆಲ್ಲಿ ಟೂರಿಸಂ ಪ್ಲೇಸ್ ಇದೆ, ಕೋಸ್ಟಲ್ ಏರಿಯಾ ಸ್ಪೆಷಲಿ ಮಾಡ್ಬೇಕಾಗುತ್ತೆ. ಇವಾಗ ಟೂರಿಸಂ ಬಗ್ಗೆ ಎಷ್ಟು ಗಮನ ಕೊಡ್ತಾ ಇದಾರೆ ನಮ್ಮ ಸರ್ಕಾರ ಹೇಳ್ಬೋದು. ಆದ್ರೆ ಅದ್ರ ಬಗ್ಗೆ ನೀವು ಟೂರಿಸಂ ಬಗ್ಗೆ ಜನ ಬಂದ್ಬಿಡ್ತಾರೆ, ಸಮಸ್ಯೆ ಇಲ್ಲ. ಅಲ್ಲ ಸರ್, ನೀವು ರೂಲ್ ಇಲ್ಲ ಅಂದ್ರೆ, ರೂಲ್ ಇದೆ, ನೀವು ಪ್ಲಾಸ್ಟಿಕ್ ಬ್ಯಾನ್ ಮಾಡಿ ಇಡೀ ಬೀಚ್ ಎಲ್ಲ ಪ್ಲಾಸ್ಟಿಕ್ ಇದ್ರೆ ಬೇರೆ ದೇಶದಿಂದ ಬಂದವರಲ್ಲ ಏನ್ ತಿಳ್ಕೊಂತಾರೆ? ಒಂದ್ ಸ್ವಚ್ಛತೆ ಆಗಿದ್ರೆ ನಮ್ಗಿರೋ ಟೂರಿಸಂ ದಕ್ಷಿಣ ಕನ್ನಡದ ಮೊನ್ನೆ ಒಂದು ರೀಸೆಂಟ್ ಆಗಿ ನೋಡ್ದು ಸರ್, ನಮ್ಮ ಯಾವ್ದು ಸೌದತ್ತಿ ಎಲ್ಲಮ್ಮದಲ್ಲಿ ನೋಡ್ಬೋದು ಸರ್, ಏನ್ ಕವರ್ ದೇವಸ್ಥಾನಕ್ಕೆ ಪೂಜೆ ಸಾಮಾನು ಕವರ್ ತಗೊಂಡಾಗ ಅಲ್ಲೇ ಎಸ್ಬಿಟ್ಟು ಬರೋದು. ಅದು ದೇವಸ್ಥಾನ ಹತ್ರ ಹೆಂಗೆ ಸರ್? ಅದು ಯಾವ ರೀತಿ ಹೋಗ್ತಿದೆ? ಜನ ಒಂದು ರೀತಿಯಲ್ಲಿ ಮೋಲ್ಡಪ್ ಆಗ್ಬಿಟ್ಟಿದ್ದಾರೆ. ಅದು ಏನು ಸರ್? ಅದೆಲ್ಲ ಆದ್ರೆ ಜನ ಒಂದ್ ರೀತಿ ಮೋಲ್ಡಪ್ ಆಗ್ಬಿಟ್ಟಿದ್ದಾರೆ. ಅದರಿಂದ ಹೊರಗಡೆ ತೆಗೆದು ತುಂಬಾ ಕಷ್ಟ. ಸೊ ಇನ್ನೇನು ಅಂದ್ರೆ, ನೀವು ಎಲ್ಲ ಮಾತಾಡದೆ ಬದಲಾವಣೆ ಆಗಲ್ಲ. ಬರೀ ರೂಲ್ ಇದೆ, ಇಂಪ್ಲಿಮೆಂಟ್ ಮಾಡ್ಬೇಕು. ಅಧಿಕಾರಿಗಳು ಪಾಲನೆ ಮಾಡ್ಬೇಕಷ್ಟೇ. ಆವಾಗ ಕರ್ನಾಟಕ ಟೂರಿಸಂ ಅಲ್ಲೇ ಪ್ಲಾಸ್ಟಿಕ್ನ ಸಮಸ್ಯೆನೂ ಕಮ್ಮಿ ಆಗುತ್ತೆ, ಟೂರಿಸಮ್ ಚೆನ್ನಾಗುತ್ತೆ. ನಮ್ಮಲ್ಲಿರೋ ದೇವಸ್ಥಾನಗಳು ಯಾರ ರಾಜ್ಯದಲ್ಲೂ ಇಲ್ಲ. ಹೌದು ಸರ್. ಸೊ ಜನಗಳು ಎಲ್ಲಾ ಕಡೆಯಿಂದನೂ ಬರ್ತಾರೆ, ಆದ್ರೆ ರೂಲ್ ಬೇಕಾಗಿದೆ. ರೂಲ್ ಇದೆ, ಫಾಲೋ ಮಾಡಿಸುವಂತ ಬೇಕಾಗಿದೆ. ಅಧಿಕಾರಿಗಳು ಅಲ್ಲಿ ಯಾವುದೇ ರೀತಿ ಕಠಿಣ ಕ್ರಮ ತರ್ತಿಲ್ಲ, ಜನಕ್ಕೆ ಫ್ರೀ ಬಿಟ್ಬಿಟ್ಟವ್ರೆ ಅಂತ. ಮೊನ್ನೆ ಮಲ್ಪೆ ಬೀಚ್ ಹತ್ರ ಹೋಗಿದ್ದೀನಿ, ಅಲ್ಲಿ ಶಾಂಪು ಕವರ್ಸ್ ಎಲ್ಲ ಹೇಗ್ ಬಿದ್ದಿದೆ ಅಂದ್ರೆ, ಅದನ್ನ ಟ್ವಿಟರ್ ಕೂಡ ಮಾಡಿದ್ದೀನಿ, ಈ ತರ ಸಮಸ್ಯೆ ಇದೆ. ಬಟ್ ಅದ್ರ ಬಗ್ಗೆ ಅಷ್ಟು ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಂಡಿಲ್ಲ.
ಸೊ ಅಷ್ಟು ನಿರ್ಲಕ್ಷ್ಯ. ಸೊ ವಾಟ್ ಈಸ್ ಇಂಪಾರ್ಟೆಂಟ್ ಅನ್ನೋದೇ ಮರ್ತೋಗ್ಬಿಟ್ಟಿದ್ದಾರೆ ಇವತ್ತಿನ ದಿವಸ. ಓಕೆ, ಇವಾಗ ಸಿಂಪಲ್ ಆಗಿ ಹೇಳ್ತೀನಿ, ಒಂದೊಂದು ಏರಿಯಾಗಳಿಗೆ ಇವತ್ತಿನ ದಿವಸನೂ ಮನೆ ಬಾಡಿಗೆಗೂ ಬರಲ್ಲ, ಏರಿಯಾಗೆ ಹೋಗೋದು ಇಲ್ಲ. ಯಾಕೆ ಅಂದ್ರೆ ಅಲ್ಲಿ ಏನಾಗುತ್ತೆ, ಎಂಟ್ರೆನ್ಸ್ ಚಿಕ್ಕದು, ಅದಾದ್ಮೇಲೆ ಸರ್ ಇನ್ನೊಂದು ಒಂದಿಷ್ಟು ಬೀದಿ ವ್ಯಾಪಾರಿಗಳಿಗೆ ಕವರಲ್ಲಿ ಹಾಕೊಡ್ಬೇಕಾದ್ರೆ ನಾವೇನ್ ಮಾಡಕ್ಕಾದ್ರೆ ಪ್ಲಾಸ್ಟಿಕ್ದು ಫ್ಯಾಕ್ಟ್ರಿನೇ ಬಂದ್ ಮಾಡಿದೀನಿ ಸರ್. ಈ ಥರದೆಲ್ಲ ಕಾಮನ್ ಆಗಿ ಆಗ್ಬಿಟ್ಟಿದೆ. ಸೊ ಈ ಥರ ಎಲ್ಲ ಬ್ಯಾನ್ ಮಾಡಿದ್ರು ಕೂಡ ಏನಕ್ಕಂದ್ರೆ ಇಂಡಿಯಾದಲ್ಲಿ ಯಾವುದೇ ರಾಜ್ಯಕ್ಕೆ ಹೋಗ್ಬೇಕಂದ್ರೂ ನೀವು ಯಾವ ಕಡೆ ಹೆಂಗ್ ಬೇಕಾದ್ರೂ ಹೋಗ್ಬೋದು. ಎಲ್ಲೆಲ್ಲೋ ಫ್ಯಾಕ್ಟ್ರಿಗಳು ಮಾಡಿದ್ರೆ ಇದನ್ನ ನಿಲ್ಸಕ್ಕಾಗಲ್ಲ. ನಮ್ಮ ಕೈಲಿ ಏನು ಸಾಧ್ಯವಾಗುತ್ತೆ ಹಾಗೆ ಈ ಥರ ಟೂರಿಸಂ ಪ್ಲೇಸಲ್ಲಿ ಅಟ್ಲೀಸ್ಟ್ ಎಲ್ಲೂ ಆಗಲ್ಲ. ಆಯ್ತು, ಟೂರಿಸಂ ಪ್ಲೇಸಲ್ಲಿ ಮಾತ್ರ ಮಾಡಲೇಬೇಕಾಗುತ್ತೆ. ಖಂಡಿತ ಸರ್, ಯಾಕಂದ್ರೆ ಅಲ್ಲಿ ಆ ಪ್ಲಾಸ್ಟಿಕ್ ಇಂದ 108 ಸಮಸ್ಯೆಗಳು ಸರ್. ಒಂದು ಪ್ರಾಣಿ ಪಕ್ಷಿಗಳಿಗೆ ಪಾಪ ಕಷ್ಟ ಆಗುತ್ತೆ, ಆಮೇಲೆ ಇನ್ನೊಂದು ಭೂಮಿಲಿ ಅದು ಕಳೆಯಲ್ಲ, ನದಿಲಿ ಕೊಚ್ಕೊಂಡು ಹೋಗುತ್ತೆ, ಅಲ್ಲಿರುವಂತ ಜೀವರಾಶಿಗಳು ತೊಂದ್ರೆ. ಕಾಡುಗಳಲ್ಲಿ ಅದು ಏನಾಗುತ್ತೆ ಅಂದ್ರೆ ಸರ್, ಮರ ಗಿಡ ಆದ್ರೆ ಅದೆಲ್ಲ ಭೂಮಿಲಿ ಇಟ್ಕೊಂಡಾಗ ಅದು ಬೇರ್ಗಳನ್ನ ಇದ್ ಮಾಡೋದಕ್ಕೆ ಹೋಗಲ್ಲ ಸರ್. ಈ ರೀತಿ ಸಮಸ್ಯೆ ಇರ್ಬೇಕಾದ್ರೆ ಜನರಿಗೆ ಅಷ್ಟೊಂದು ಅವೇರ್ನೆಸ್ ಇಲ್ವಾ ಸರ್? ಏನ್ ಸರ್ ನೋಡಿ, ಬೇರೆ ದೇಶಕ್ಕೆ ಹೋದಾಗ ಇದೆ ನಮ್ಮ ಜನ ಒಂದು ಪ್ಲಾಸ್ಟಿಕ್ ಬಾಟಲ್ನ ಕೆಳಗಡೆ ಇಡೋದಿರಲಿ ಯೋಚನೆ ಮಾಡಿ ಸರ್ಕಾರನೇ ಬರ್ಬೇಕಾ ಸರ್ ಅದಕ್ಕೆ? ಏನಕ್ಕಂದ್ರೆ ಫೈನ್ ಸಿಸ್ಟಮ್ ಇದೆ, ಬದಲಾವಣೆ ಬೇಕು ಅಂತ ಫೈನ್ಸ್ ಇದೆ. ನಮ್ಮ ಜನ ದುಬೈಗೆ ಆಗಿರ್ಲಿ, ಜಪಾನ್ಗೆ ಹೋಗಿರ್ಲಿ ಫಾಲೋ ಮಾಡ್ತಾರೆ. ನಮ್ಮಲ್ಲಿ ಏನಕ್ಕಂದ್ರೆ ರೂಲ್ ಇದೆ ಅಂತ ಗೊತ್ತಿದ್ರೆ ಯಾರು ಏನ್ ಮಾಡ್ತಾರೆ, ಕೇರ್ನೆಸ್ ಯಾರು ಏನ್ ಮಾಡ್ತಾರೆ. ಫೈನ್ ಬಿತ್ತು ಅಂದ್ರೆ ಎಲ್ಲ ಬದಲಾಗುತ್ತೆ. ನಮ್ಮ ಜನ ಬೇರೆ ದೇಶಕ್ಕೆ ಹೋದ್ರೆ ಎಷ್ಟು ಫಾಲೋ ಮಾಡ್ತಾರೆ, ಇಲ್ಲಿ ಬಂದಿದ ತಕ್ಷಣ ಅದೇ ತರ ಆಗ್ತಾರೆ. ಅಂದ್ರೆ ಬಿಕಾಸ್ ಇಲ್ಲಿ ಯಾರು ಏನೋ ಮಾಡಲ್ಲ ಅನ್ನೋ ಉದ್ದೇಶದಿಂದ ಈ ರೀತಿ ಸಮಸ್ಯೆಗಳು ಆಗ್ತಾ ಇರೋದು. ಇವಾಗ ನೋಡಿ, ಜಪಾನ್ ಎಲ್ಲ ಮಕ್ಳುಗಳಲ್ಲಿ ಚಿಕ್ಕ ಮಕ್ಳು ಕೂಡ ಒಂದು ಚಾಕ್ಲೇಟ್ ಕವರ್ ಅಲ್ಲ ಯಾವ್ದು ಕೂಡ ಎಸೆಯಲ್ಲ. ನಾವು ಇದನ್ನ ನೋಡಿ ಕಲಿಬೇಕಾಗಿದೆ. ಹೌದು ಸರ್, ಎಷ್ಟೋ ವಿಡಿಯೋಗಳಲ್ಲಾಗಿರ್ಬೋದು, ಎಷ್ಟೋ ನನ್ನ ಸ್ನೇಹಿತರ ಮಕ್ಳು ಕೂಡ ನೋಡಿದಾಗಲೇ ಗೊತ್ತಾಗುತ್ತೆ, ಯಾ ಗುರು ನಾವು ಹಿಂಗ್ ಬೆಳೆಸ್ತೀವಿ ಅಂತ ಅನ್ಸ್ಬಿಡುತ್ತೆ. ಸೊ ಇದೆಲ್ಲ ಬದಲಾಗಬೇಕು, ದೇಶ ಚೆನ್ನಾಗಿರ್ಬೇಕು ಅಂದ್ರೆ ಇದೆಲ್ಲ ಸರ್. ಅತಿ ಹೆಚ್ಚು ನೈಸರ್ಗಿಕವಿರೋದು ನಮ್ಮ ರಾಜ್ಯದಲ್ಲೇ, ಅದನ್ನ ಕಾಪಾಡ್ಕೊಳ್ಳೋಕೆ ಜನರು ಇದಿಲ್ವಲ್ಲ ಸರ್. ಇದೆಲ್ಲ ಬದಲಾಗಬೇಕು ಅಂದ್ರೆ ಈ ಸರಿ ಇನ್ನ ಯಾರು ಮಿನಿಸ್ಟರ್ ಯಾರಾಗಿದ್ದು ಗೊತ್ತು, ಇನ್ನ ಇದಾಗಿಲ್ಲ. ಆದ್ಮೇಲೆ ಮೊದ್ಲು ಕೆಲಸ ಏನ್ ಮಾಡ್ಬೇಕು ಅಲ್ಲ ಸರ್, ಅವ್ರು ಬರೋಕ್ಕಿಂತ ಮುಂಚೆ ನಮ್ಮ CM ಸಾಹೇಬ್ರು DK ಶಿವಕುಮಾರ್ ಸಾಹೇಬ್ರೆ ಒಂದೊಂದು ಆದೇಶ ಹೊಡಿಸ್ಬಿಟ್ರೆ ಮುಗ್ದೋಯ್ ಸರ್. ಈಗ ಆಲ್ರೆಡಿ ಈಗ ಒಂದಿಷ್ಟು ಬರ್ತಿದೆ ಸರ್. ಈ ಗುಟ್ಕಾದ ಬಗ್ಗೆ ನಾವು ಮಾಡಿದ್ವಿ ಸರ್ ಸುದ್ದಿ. ಆಕ್ಚುಲಿ ಅದು ಬ್ಯಾನ್ ಮಾಡಿದ್ದಾರೆ ಸರ್. ಈಗ ಅದು ನಡೀತಿದೆ ಕಾರ್ಯಾಚರಣೆ. ತಂಬಾಕು ಕೂಡ ಇವಾಗ ಫುಟ್ಪಾತ್ ಹೇಗಾಗಿದೆ ಅದೇ ರೀತಿ ಎಲ್ಲ ಇಂಪ್ಲಿಮೆಂಟ್ ಆದಾಗ, ಬದಲಾವಣೆ ಆದಾಗ ಎಲ್ಲ ಸರಿಯಾಗುತ್ತೆ. ಬದಲಾವಣೆ ಆಗಿಲ್ದಾಗ ಏನು ಮಾಡೋಕ್ಕಾಗಲ್ಲ. ಮೇಯ್ನಾಗಿ ಇವಾಗ ನಾವು ಮಾತಾಡ್ತಿರೋಂಥ ವಿಚಾರ ಬಂದ್ಬಿಟ್ಟು ಪ್ಲಾಸ್ಟಿಕ್ ಬ್ಯಾನ್. ಓಕೆ ಸರ್. ಸೊ ಅದು ಬ್ಯಾನ್ ಆಗಬೇಕು ಟೂರಿಸಂ ಪ್ಲೇಸ್. ಬ್ಯಾನ್ ಅಂದಿದ ತಕ್ಷಣ ಎಲ್ಲ ಕಡೆ ಹೆಂಗೆ ಮಾಡೋಕ್ಕಾಗುತ್ತೆ, ಜನ ನೀರು ಕುಡಿಯೋದಲ್ಲಿ ಎಷ್ಟೊಂದೆಲ್ಲ ತಲೆಯಲ್ಲಿ ಏನೇನೋ ಓಡ್ತಾ ಇರುತ್ತೆ. ನಾವು ಕೇಳ್ತಾ ಇರೋದು ಪರಿಸರ ಇರುವಂಥ ಜಾಗದಲ್ಲಿ ದೇವಸ್ಥಾನ ಇರುವಂಥ ಸ್ಥಳ, ಹಾಗೆ ಬೆಟ್ಟ ಇರುವಂಥ ಶಾವಂತದುರ್ಗ, ಶಿವಗಂಗೆ, ಈ ರೀತಿ ಜಾಗದಲ್ಲೆಲ್ಲ ಮಾಡಬೇಕಾಗುತ್ತೆ. ಒಟ್ಟಿನಲ್ಲಿ ಅಲ್ಲಿ ಪ್ಲಾಸ್ಟಿಕ್ ತಗೊಂಡು ಬ್ಯಾನ್ ಮಾಡ್ಬೇಕು. ಇನ್ನೊಂದು ಅಧಿಕಾರಿಗಳು ಅಲ್ಲಿ ಒಂದು ರೀತಿಯ ಕಟ್ಟುನಿಟ್ಟಿನ ಮೇಯ್ನಾಗಿ ಸಪೋರ್ಟ್ ಬೇಕಾಗಿರೋ ಅಧಿಕಾರಿಗಳು. ಓಕೆ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಸುದ್ದಿ ವಿಚಾರ ಕಾರ್ಯಕ್ರಮ. ನಮ್ಮ ರಾಜ್ಯದಲ್ಲಿ ಪ್ಲಾಸ್ಟಿಕ್ ಬ್ಯಾನ್ ಆಗುತ್ತಾ, ಒಟ್ಟಿನಲ್ಲಿ ಕಾದ್ ನೋಡೋಣ. ನಮ್ಮ CM ಸಾಹೇಬ್ರಾದ್ರೆ ಇದ್ರ ಬಗ್ಗೆ ಎಚ್ಚೆತ್ತುಕೊಳ್ತಾರ. ಪ್ರವಾಸೋದ್ಯಮಗಳಲ್ಲಿ ಪ್ಲಾಸ್ಟಿಕ್ ಬ್ಯಾನ್ ಮಾಡ್ತಾರಾ, ಮಾಡಿದ್ರೆ ಅಲ್ಲಿರುವಂತ ಪ್ರವಾಸೋದ್ಯಮ ಸ್ಥಳಗಳಿಗೆ ತುಂಬಾ ಉಪಯುಕ್ತ ಆಗುತ್ತೆ ಅಂತ ಒಂದಿಷ್ಟು ಜನರ ಕೂಗು ಕೇಳಿ ಬರ್ತಿರುವಂತದ್ದು. ಇದಾಗಿತ್ತು ಇವತ್ತಿನ ಸುದ್ದಿ ವಿಚಾರ. ಸುದ್ದಿ ನಮ್ಮದು, ವಿಚಾರ ನಿಮ್ಮದು. ನಮಸ್ಕಾರ.